ಗ್ಯಾರಂಟಿ ಯೋಜನೆಗಳಿಗೆ ಜೊತೆಗೆ ವಿತ್ತೀಯ ಶಿಸ್ತನ್ನು ಕಾಪಾಡ್ಕೊಂಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ತನಕ ಸಿದ್ದರಾಮಯ್ಯನವ್ರು ಉತ್ತರ ಕೊಟ್ಟಿಲ್ಲ. ನಾ ಹೇಳಿದ್ದು, ನೀವು ಹೇಳಿದ್ರೆ ನಾವು ಗ್ಯಾರಂಟಿ ಯೋಜನೆಯನ್ನು ಮಾಡ್ಬೇಕಂದ್ರೆ ನಾವು SC PTSP ಗಿಟ್ಟ ದುಡ್ಡು ವಾಪಸ್ ತಕ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರಿ ನೀವು. ಮತ್ತು ಒಟ್ಟು SC ST ಜನಾಂಗಕ್ಕೆ ನೀವೇನು ದುಡ್ಡು ಕೊಟ್ಟಿರಿ ಕಳೆದ 2 ವರ್ಷದೊಳಗೆ, ಗೃಹಲಕ್ಷ್ಮಿ ಮತ್ತೊಂದು ಮುಗಿದಂದ್ರೊಳಗ, ಅದ್ರೊಳಗೆ SC ST ಇದ್ದಾರೆ ಅಂತ ಸಪ್ರೇಟ್ ಇದೆಯಾ ನಿಮ್ಮ ಹತ್ರ? ಮತ್ತು SC PTSP ಇರೋದು ಅದಕ್ಕೆ ಆ ಊರಾಗ ರಸ್ತೆ ಮಾಡಲಿ, ಆ ಓಣಿಯೊಳಗೆ ರಸ್ತೆ ಮಾಡಲಿಕ್ಕೆ SC ST ಸಮುದಾಯದಲ್ಲಿ ಅಭಿವೃದ್ಧಿ ವಾಸ ಮಾಡುವಂಥ ಜನ ವಾಸ ಮಾಡುವಂಥದ್ದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಅದನ್ನು ತೊಗೊಂಡೋಗಿ ಇವ್ರಿಗೆ ಕೊಡ್ತೀವಿ. ಇದ್ರೊಳಗೆ ಯಾರಿಗೆ ಎಷ್ಟು ಕೊಟ್ಟಿರಿ ಎಲ್ಲ ತೊಗೊಂಡು ನೀವು ಎಕ್ಸ್ಟ್ರಾಕರ್ಗೆ ಹಾಕ್ಕೊಂಡು ಒಟ್ಟು ಮಾಡ್ತೀರಿ. ನೀವು ಹೇಳಬೇಕಾಗಿತ್ತು, ನಿಮ್ಮದು SC PTSP ಬಂದ್ ಮಾಡಿ ನಾವು ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿರಿ. ನಾಚಿಕೆ ಬರೋದಿಲ್ಲ ಸಿದ್ದರಾಮಯ್ಯನವರು? ಎಷ್ಟು ಸುಳ್ಳು ಹೇಳ್ತೀರಿ ನೀವು, ನಿಮ್ಮ ಮಂತ್ರಿಗಳು? ಇದ್ರ ಜೊತೆಗೆ ಹಾಲಿನ ಪ್ರೋತ್ಸಾಹಧನ ಬಂದ್ ಮಾಡ್ಯಾರ, ಹಾಲಿನ ದರ ಜಾಸ್ತಿ ಮಾಡ್ಯಾರ. ಮತ್ತು ಭಾಷಣದಾಗ ಏನು ಹೇಳ್ಯಾರ? ಇನ್ನೊಂದು ಹೇಳ್ಯಾರ, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳ ವಿದೇಶಿ ಶಿಕ್ಷಣಕ್ಕೆ ನೀಡುತ್ತಿದ್ದ ಸಹಾಯಧನ 30 ಲಕ್ಷದಿಂದ 50 ಲಕ್ಷಕ್ಕೆ. ಏನು ಅನ್ಯಾಯ ಇದಂತ ನಾ ಹೇಳೋದು. ಬೇರೆದವ್ರು ಹೋಗ್ಬಾರ್ದ? ಬೇರೆದವ್ರು ಬಡವರಿಲ್ಲ? ನಿನ್ನೆನೂ ನಾ ಪತ್ರಿಕಾಗೋಷ್ಠಿ ನೋಡ್ತಾ ಇದ್ದೆ. ಯಾರೋ ಪತ್ರಕರ್ತರು ಪ್ರಶ್ನೆ ಮಾಡಕ್ಕೆ ಹೋದ್ರೆ ಅವ್ರನ್ನ ಬಾಯಿ ಬಾಬ್ ಮುಚ್ಚಿಸ್ತಾರೆ, ಜೋರು ಮಾಡ್ತಾರೆ. ಮತ್ತು ಕೊನೆಗೆ ಹೇಳೋದು, ಬಜೆಟ್ ಭಾಷಣ ಸಾವಿತ್ರಿಬಾಯಿ ಫುಲೆ ಅವರ ಜಾತಿ ವ್ಯವಸ್ಥೆ ಸಂಕೋಲೆಯನ್ನು ಮುರಿದು ಶಿಕ್ಷಣ ಪಡೆದುಕೋ ಎಂಬ ಜಾತಿರಹಿತ ಶಿಕ್ಷಣದ ಮಹತ್ವ ನೀಡೋಗಳನ್ನು ಆ ಸಾಲುಗಳನ್ನು ಹೇಳಿದರು. ಜಾತಿ ವ್ಯವಸ್ಥೆ ಸಂಕೋಲೆಯನ್ನು ಮುರಿದು ಶಿಕ್ಷಣ ಪಡೆದುಕೋ ಮಾಡಿದ್ದೇನೋ ಕೇವಲ ಮುಸಲ್ಮಾನರು. ಅದಾಗಬಾರ್ದು. ನಡು ಅಲ್ಲೇ ಸ್ವಲ್ಪ OBC SC ST ತಂದಾರ ಹೊರತಾಗಿ ಅವ್ರಿಗೇನೂ ಸಿಕ್ಕಿಲ್ಲ. ವೃತ್ತಿ ತೆರಿಗೆ ಜಾಸ್ತಿ ಮಾಡ್ಯಾರ. ಆನಂತರ ನಮ್ಮ ಇಲಾಖೆಯಿಂದ ದುಡ್ಡು ಕೊಡ್ತೀವಿ ಅಂತ ಹೇಳಿದ ಮೇಲೆ ಈಗ ಆರ್ಡರ್ ಪ್ಲೇಸ್ ಮಾಡ್ಯಾರ. ಈಗ ಮೊನ್ನೆ ಮುನಿಯಪ್ಪನವರು, ಅದು ನಾವು ನಿಮ್ಮ ಮುಂದೆ ಬೈದು ಆದಮೇಲೆ ನೀವು ಅದನ್ನು ಭಾಳಷ್ಟು ಡಿಸ್ಕಷನ್ ಮಾಡಿ ಮಾಧ್ಯಮದವ್ರಿಗೂ ಭಾಳ ಧನ್ಯವಾದ ಹೇಳಬೇಕು. ನಾವೇನು ಅವ್ರಿಗೆ ಬೈದ್ವಿ, ನಾವು ದುಡ್ಡು ನಾವು ಕೊಡ್ತೀವಿ ಅಂದ್ರೆ ತೊಗೊಳ್ತಾ ಇಲ್ಲೇಗಂತ. ಲಾಸ್ಟ್ ಟೈಮ್ ಹೇಳಿದ್ದಂತೂ ನೀವು ಪ್ಯಾನಲ್ ಡಿಸ್ಕಷನ್ ಮಾಡಿದ್ರಿ. ಅದರ ಪರಿಣಾಮ ಇವತ್ತು ಅವರು ಅಕ್ಕಿ ಕೊಡ್ಲಿಕ್ಕೆ ಒಪ್ಪಿಕೊಂಡ್ರು. ಕರ್ನಾಟಕದಲ್ಲಿ, ಅದರಲ್ಲಿಯೂ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕದಾಗ ಹುಬ್ಬಳ್ಳಿ ಧಾರವಾಡ, ಬೆಳಗಾವಿ, ಕಲಬುರಗಿ ಇದನ್ನು ಮರ್ತ ಹೋಗ್ಯಾರ ಸಿದ್ದರಾಮಯ್ಯನವರು. ಬೆಂಗಳೂರು ಮೈಸೂರು ಕೊಟ್ಟದ್ದಕ್ಕೆ ನಮ್ಮ ಆಕ್ಷೇಪಣೆ ಇಲ್ಲ. ನಮಗೆ ಕೊಡ್ತಿಲ್ಲ ನೀವು. ಇಡೀ ಇದ್ರಾಗ ಒಂದು 106 ಸರ್ತೆ ಮುಸ್ಲಿಂ ಶಬ್ದವ. ಅಲ್ಪಸಂಖ್ಯಾತರು ಮುಸ್ಲಿಮರು ಕೇಸ್ ಹಿಂಪಡ್ಕೊಂಡದ್ದು ಘನಘೋರವಾದಂಥ ಅನ್ಯಾಯ. ರೆವಿನ್ಯೂ ಡೆಫಿಸಿಟ್ ಎಷ್ಟದ? ರೆವಿನ್ಯೂ ಡೆಫಿಸಿಟ್ 2750 ಕೋಟಿ ರೂಪಾಯಿ ರೆವಿನ್ಯೂ ಡೆಫಿಸಿಟ್. ಟೋಟಲ್ 10,000 ಕೋಟಿ ಆಗಿದೆ. ಅದು ಯಾವಾಗಲೂ ರೆವಿನ್ಯೂ ಡೆಫಿಸಿಟ್ ಇರುವುದಿಲ್ಲ. ಆನಂತರ ಫಿಸಿಕಲ್ ಡೆಫಿಸಿಟ್ 19,762 ಕೋಟಿ ರೂಪಾಯಿ. ರೆವಿನ್ಯೂ ಎಕ್ಸ್ಪೆಂಡಿಚರ್ 3,11,000 ಕೋಟಿ ರೂಪಾಯಿ. ಕೆಪೆಕ್ಸ್ ಅಂದ್ರೆ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ರಸ್ತೆ ಇವು ಮತ್ತೊಂದು ಮುಗಿದೊಂದು, ಅದಕ್ಕೆಲ್ಲ ಇರೋದು 71,000 ಕೋಟಿ. ಏನು ಬಜೆಟ್ ಅಂತಾರೆ ಇದಕ್ಕೆ ಸಿದ್ದರಾಮಯ್ಯನವರೇ? 16,000 ಬಜೆಟ್ ಮಂಡಿಸಿದ್ದೇನೆ. 16,000 ಮಂಡಿಸಿದ್ದೊಂದ ಸಾಧನೆ ಆಗಬಾರ್ದು.
ನಿಮ್ಮ ಅನುಭವದ ಪರಿಪಕ್ವತೆ ಅದರೊಳಗೆ ಕಾಣಬೇಕು. ದೇಶ ರಾಜ್ಯವನ್ನು ಹಾಳು ಮಾಡಿಟ್ಟು ಜಾತಿಗಳಲ್ಲಿ ಮುಸಲ್ಮಾನ್, ಹಿಂದೂ, ಕ್ರಿಶ್ಚಿಯನ್ದಲ್ಲಿ ಒಡೆಯುವ ಕೆಲಸವನ್ನು ಮಾಡಬಾರ್ದು. ನೇರವಾಗಿ ಒಡೆದು ವೋಟ್ ಬ್ಯಾಂಕ್ ಭದ್ರಗೊಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ರಾಜ್ಯದ ಅಭಿವೃದ್ಧಿಗೆ ಯಾವುದೇ ದಿಕ್ಕು ದೆಸೆ ಇರಲಾರ್ದೆ ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟು ಕೂಡ ಇವರು ದೊಡ್ಡ ದೊಡ್ಡ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕರ್ನಾಟಕ ಮೀಟ್ ಮಾಡ್ತಾರೆ. ನಾವು ಎಲ್ಲ ರೀತಿಯ ಸಹಕಾರ ಕೊಟ್ಟಿವಿ ಅದಕ್ಕೆ. ಆದರೆ ಈ ರೀತಿ ನೋಡಿಕೊಂಡ್ರೆ ಇನ್ವೆಸ್ಟ್ ಕರ್ನಾಟಕ ಆಗಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.